ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೈದಿಕ ಪಂಚಾಂಗದ ಪ್ರಕಾರ ಪಾಲ್ಗುಣ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಅಂತ ಕರಿತೀವಿ. ಈ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿನಾಂಕವು ಏಪ್ರಿಲ್ 8ರಂದು ಬೆಳಗ್ಗೆ 8:21ಕ್ಕೆ ಪ್ರಾರಂಭವಾಗಿ ರಾತ್ರಿ 11:50 ಇರುತ್ತೆ. ಮೊದಲು ನಾವು ಫೋಟೋಗಳು ಸ್ವಚ್ಛಗೊಳಿಸಿ ಗಂಧ, ಕುಂಕುಮ, ಬೇವಿನ ಸೊಪ್ಪು, ಮಾವಿನ ಎಲೆ, ಮಾವಿನಕಾಯಿಯಿಂದ ಅಲಂಕರಣೆ ಮಾಡ್ಕೋಬೇಕು. ನಂತರ ಅರಿಶಿನ ಕುಂಕುಮವನ್ನು ಈ ರೀತಿ ತುಂಬ ಇಡಬೇಕು. ಆವಾಗ ನಮ್ಮ ಮನೆಯಲ್ಲೂ ಸಿರಿ ಸಂಪದೆಗಳು ತುಂಬಿರುತ್ತೆ ಅಂತ ಹೇಳ್ತಾರೆ. ಯಾವ ಪೂಜೆ ವ್ರತ ಮಾಡಬೇಕು ಅಂದರೂ ಮೊದಲು ನಾವು ಗಣೇಶನನ್ನು ಪೂಜಿಸಬೇಕು. ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಇಡಬೇಕು. ವಿಗ್ರಹ ಫೋಟೋ ಇಲ್ಲ ಅಂದರೆ ಅರಿಶಿಣದಿಂದ ಗಣೇಶನನ್ನು ತಯಾರಿ ಮಾಡಿ ಗಣೇಶನನ್ನು ಪೂಜಿಸಿ. ಯುಗಾದಿ ಅಮಾವಾಸ್ಯೆಯ ದಿನ ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಪೂಜೆ ಮಾಡಬೇಕು. ನಾವು ಸಾಮಾನ್ಯವಾಗಿ ಹುಣ್ಣಿಮೆ, ಅಮಾವಾಸ್ಯೆ ದಿನಗಳಲ್ಲಿ ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಈ ಯುಗಾದಿ ಅಮಾವಾಸ್ಯೆ ಇನ್ನಷ್ಟು ವಿಶೇಷವಾಗಿ ಬಂದಿದೆ. ಹಾಗಾಗಿ ಈ ದಿನ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ಅಮಾವಾಸ್ಯೆಯ ತಿಥಿ ಏಪ್ರಿಲ್ 8ನೇ ತಾರೀಕು ಸೋಮವಾರ ಬೆಳಗ್ಗೆ 8:21ಕ್ಕೆ ಪ್ರಾರಂಭವಾಗಿ 11:50ರವರೆಗೂ ಇರುತ್ತೆ. ಬೆಳಗ್ಗೆ ಪೂಜೆ ಮಾಡೋಕ್ಕೆ ಆಗಿಲ್ಲ ಅನ್ನುವಂತಹ ಅವರು ಸಂಜೆ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ಮೊದಲು ನಾವು ಗಣೇಶನಿಗೆ ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಸಮರ್ಪಿಸಬೇಕು. ನಾನಿಲ್ಲಿ ಅಯೋಧ್ಯೆಯಿಂದ ಬಂದಿರುವಂತಹ ಅಕ್ಷತೆಯನ್ನು ಯುಗಾದಿ ಹಬ್ಬದ ದಿನ ಉಪಯೋಗಿಸುತ್ತೇನೆ. ನಿಮ್ಮ ಮನೆಯಲ್ಲಿ ಅಕ್ಷತೆ ಇದ್ದರೆ ಇಂತಹ ವಿಶೇಷವಾದ ದಿನಗಳಲ್ಲಿ ಉಪಯೋಗಿಸಬಹುದು. ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ಆದರೂ ಈ ಅಕ್ಷತೆಯನ್ನು ಉಪಯೋಗಿಸಿದರೆ ತುಂಬಾ ಒಳ್ಳೆಯದು. ಈ ದಿನ ಸೂರ್ಯಗ್ರಹಣ ಇದೆ, ಆದರೆ ನಮ್ಮ ಭಾರತದಲ್ಲಿ ಕಾಣಿಸಲ್ಲ. ಹಾಗಾಗಿ ನಾವು ಯಾವ ನಿಯಮಗಳನ್ನು ಪಾಲಿಸಬೇಕಾಗಿಲ್ಲ. ಗರ್ಭಿಣಿ ಸ್ತ್ರೀಯರು ಅಮಾವಾಸ್ಯೆ ದಿನ ಮನೆ ಒಳಗಡೆ ಇರುವುದು ಉತ್ತಮ. ಓಂ ಗಂ ಗಣಪತಾಯ ನಮಃ ಅಂತ ಹೇಳಿಕೊಂಡು ಗಣೇಶನಿಗೆ ಧೂಪ, ದೀಪ, ನೈವೇದ್ಯವನ್ನು ಅರ್ಪಿಸಿ. ಈ ದಿನ ನಾವು ಸುಗಂಧಭರಿತ ಪುಷ್ಪಗಳಿಂದ ಲಕ್ಷ್ಮೀ ದೇವಿಗೆ ಅಲಂಕರಣೆ ಮಾಡಬೇಕು. ದೇವರ ಮನೆಯಲ್ಲಿ ಯಾವಾಗಲೂ ತಾಮ್ರದ ಬಟ್ಟಲು ಅಥವಾ ಚೆಂಬಿನಲ್ಲಿ ನೀರನ್ನು ಇರಿಸಿ. ಹಣಕಾಸಿನ ಸಮಸ್ಯೆ ಬರುವುದಿಲ್ಲ. ತಾಯಿ ಲಕ್ಷ್ಮಿಗೆ ತಾಂಬೂಲ ರೆಡಿ ಮಾಡ್ಕೋಬೇಕು. 2 ಎಲೆ ಹರಿದಿರಬಾರದು. ನೀಟಾಗಿ ಇರುವಂತಹ 2 ಎಲೆ ತೆಗೆದುಕೊಂಡು ಸ್ವಲ್ಪ ಅಡಿಕೆ, ಬಳೆ, ಬಾಳೆಹಣ್ಣು, ನಿಮ್ಮ ಶಕ್ತಿ ಇದ್ದಂತೆ ಬ್ಲೌಸ್ ಪೀಸ್, ಸ್ಯಾರಿನೂ ಇಡಬಹುದು. ನಾವು ಯಾರಿಗಾದರೂ ಅರಿಶಿಣ ಕುಂಕುಮ ಕೊಡುವಾಗ ಎಲೆ, ಅಡಿಕೆ, ಬಾಳೆಹಣ್ಣು ಕೊಡ್ತೀವಿ. ಆದರೆ ದೇವರಿಗೆ ತಾಂಬೂಲ ಕೊಡುವಾಗ ₹1, ₹11 ಅಥವಾ ನಿಮ್ಮ ಕೈಲಾದಷ್ಟು ಹಣವನ್ನು ಇಟ್ಟು ದೇವರಿಗೆ ತಾಂಬೂಲವನ್ನು ಸಮರ್ಪಿಸಬೇಕು. ಹಣ ಇಡದೆ ದೇವರಿಗೆ ತಾಂಬೂಲವನ್ನು ಸಮರ್ಪಿಸಬಾರದು. ದೀಪಾರಾಧನೆ ವಿಶೇಷವಾಗಿ ಈ ದಿನ ತುಪ್ಪದ ದೀಪ, ಲವಂಗದ ದೀಪ ಹಚ್ಚಬೇಕು. ದೀಪಕ್ಕೆ ನಾವು ತುಪ್ಪ ಅಥವಾ ಎಳ್ಳೆಣ್ಣೆ ಬಡಿಸಿ 2 ಬತ್ತಿಗಳನ್ನು 1 ಬತ್ತಿಯನ್ನಾಗಿ ಮಾಡಿ ದೀಪಾರಾಧನೆ ಮಾಡಬೇಕು. ಲಕ್ಷ್ಮೀ ದೇವಿಗೆ ಧೂಪ ತೋರಿಸಿ ಯುಗಾದಿ ಪಚ್ಚಡಿಯನ್ನು ತಯಾರಿಸಿ ನೈವೇದ್ಯವಾಗಿ ಸಮರ್ಪಿಸಿ. ನಾವು ಯುಗಾದಿ ಪಚ್ಚಡಿನ ಮಂಗಳವಾರದ ದಿನ ತಯಾರಿಸಬೇಕು. ಲಕ್ಷ್ಮೀ ದೇವಿಗೂ ಸೋಮವಾರ ಅಮಾವಾಸ್ಯೆ ದಿನ ತಯಾರಿಸಿ ನೈವೇದ್ಯವಾಗಿ ಇಟ್ಟು ಅದನ್ನು ಸ್ವೀಕರಿಸಿದರೆ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಆರತಿ ಮಾಡಿ ಪೂಜೆಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ದೇವರಲ್ಲಿ ಕೇಳಿಕೊಂಡು ಪೂಜೆಯನ್ನು ಮುಕ್ತಾಯ ಮಾಡಬಹುದು. ಅಮಾವಾಸ್ಯೆ ಪೂಜೆ ಆದ ನಂತರ ಪೂಜೆ ಸಾಮಗ್ರಿಗಳನ್ನು ತೊಳೆಯಬಾರದು. ಮಂಗಳವಾರ ಯುಗಾದಿ ಹಬ್ಬದ ದಿನ ಎಣ್ಣೆ ಸ್ನಾನ ಆದ ನಂತರ ದೇವರಿಗೆ ಸೋಮವಾರ ಇಟ್ಟಿರುವಂತಹ ಹೂವುಗಳನ್ನು ತೆಗೆದು ಮಂಗಳವಾರದ ದಿನ ಬೇರೆಯ ಹೂವುಗಳಿಂದ ಅಲಂಕರಣೆ ಮಾಡ್ಕೋಬೇಕು. ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಹಾಗೆ ವೆಂಕಟೇಶ್ವರ ಸ್ವಾಮಿನೂ ಪೂಜಿಸಬೇಕು. ವೆಂಕಟೇಶ್ವರ ಸ್ವಾಮಿ ಫೋಟೋ ಅಥವಾ ವಿಗ್ರಹ ಇಲ್ಲ ಅಂದರೆ ಮನಸ್ಸಿನಲ್ಲಾದರೂ ವೆಂಕಟೇಶ್ವರ ಸ್ವಾಮಿನ ನೆನೆದು ಪೂಜೆ ಮಾಡಬೇಕು. ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಅಂತ 108 ಬಾರಿ ಪಠಿಸಬೇಕು. ಅಮಾವಾಸ್ಯೆ ದಿನ ಲಕ್ಷ್ಮೀ ದೇವಿಗೆ ಪೂಜೆ ಮಾಡುವವರು ವೆಂಕಟೇಶ್ವರ ಸ್ವಾಮಿಯನ್ನು ತಪ್ಪದೇ ಪಠಿಸಬೇಕು. ಆವಾಗ ಲಕ್ಷ್ಮೀನಾರಾಯಣರ ಇಬ್ಬರ ಆಶೀರ್ವಾದವು ನಿಮಗೆ ದೊರೆಯುತ್ತದೆ. ಇನ್ನಷ್ಟು ಇದೇ ರೀತಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.